ಈ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಂಗಳೂರಿನ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಹೋಗೋದಕ್ಕಿಂತ ಮುನ್ನವೇ ಹೈ ವೋಲ್ಟೇಜ್ ಮೀಟಿಂಗ್ ಒಂದಾಗಿದೆ ಎನ್ನುವಂತ ಮಾಹಿತಿ ಇದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಸಚಿವರು ಸಭೆ ನಡೆಸಿದ್ದಾರೆ. ಮಂಗಳೂರು ವಿವಿಯ ಗೆಸ್ಟ್ ಹೌಸ್ನಲ್ಲಿ ವೇಣುಗೋಪಾಲ್ ಅವರ ಜೊತೆಗೆ ಸಭೆಯಾಗಿದೆ. ಇದೀಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಫೋಟೋ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಿ. ವೇದಿಕೆ ಕಾರ್ಯಕ್ರಮಕ್ಕಷ್ಟೇ ಸೀಮಿತ ಅನ್ನೋ ರೀತಿಯಲ್ಲಿತ್ತಿದ್ದು, ಆದರೆ ಅದಕ್ಕೂ ಮುಂಚಿತವಾಗಿ ಮೀಟಿಂಗ್ ಆಗಿದೆ. ಕೆ.ಸಿ. ವೇಣುಗೋಪಾಲ್ ಮತ್ತು ಸಿಎಂ ಸಿದ್ದರಾಮಯ್ಯ ಮಧ್ಯೆ ಮಾತುಕತೆಯಾಗಿದೆ. ಸಚಿವರುಗಳು ಕೂಡ ಇದ್ರು ಈ ಮೀಟಿಂಗ್ ಅಲ್ಲಿ ಅನ್ನುವಂತ ಡೀಟೇಲ್. ಇಬ್ಬರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ನಿಗದಿಯಾಗಿತ್ತು. ವೇದಿಕೆಯಲ್ಲಿ ಇಬ್ಬರು ಜೊತೆಗಿರ್ತಾರೆ ಅನ್ನೋದು ನಿಗದಿಯಾಗಿತ್ತು. ಬಟ್ ಮೀಟಿಂಗ್ ನಡೆಯುತ್ತೆ ಅನ್ನೋದು ನಿಗದಿಯಾಗಿರಲಿಲ್ಲ. ಈ ಮೀಟಿಂಗು ಸಡನ್ ಆಗಿ ಅರೇಂಜ್ ಆದಂಗೆ ಕಾಣಿಸ್ತಾ ಇದೆ. ವಿವಿ ಗೆಸ್ಟ್ ಹೌಸ್ ನಲ್ಲಿ, ಮಂಗಳೂರು ವಿಶ್ವವಿದ್ಯಾಲಯದ ಗೆಸ್ಟ್ ಹೌಸ್ ನಲ್ಲಿ ನಡೆದಿರುವಂತಹ ಮೀಟಿಂಗ್ ನ ಫೋಟೋವನ್ನ ನೋಡ್ತಾ ಇರೋದು ನೀವು. ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿತ್ತು. ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತ ಪ್ರಯತ್ನ ಆಗಿತ್ತು. ಇವತ್ತು ಸಿದ್ದರಾಮಯ್ಯ ಮಂಗಳೂರಲ್ಲಿದ್ದಾರೆ. ನಾರಾಯಣಗುರು ಗಾಂಧಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಡಿ ಕೆ ಶಿವಕುಮಾರ್ ಇಲ್ಲಿ ಅತಿಥಿಯಲ್ಲ, ಆಹ್ವಾನಿತರಲ್ಲ ಈ ಕಾರ್ಯಕ್ರಮಕ್ಕೆ. ಸಿದ್ದರಾಮಯ್ಯ ಮತ್ತು ಉಳಿದ ಸಚಿವರು ಈ ಕಾರ್ಯಕ್ರಮದಲ್ಲಿ ಆಹ್ವಾನಿತರು. ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಮೀಟಿಂಗ್ ಆಗಿರೋದನ್ನು ನೋಡ್ತಾ ಇದ್ದೀರಿ, ಮಾತುಕತೆಯಾಗಿರೋದನ್ನು ನೋಡ್ತಾ ಇದ್ದೀರಿ. ಡಿ ಕೆ ಶಿವಕುಮಾರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ, ಉಳಿದ ಸಚಿವರನ್ನ ಆಹ್ವಾನಿಸಲಾಗಿದೆ. ವೇದಿಕೆ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮೊದಲು ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಫೋನ್ ಸಂಪರ್ಕದಲ್ಲಿ. ಭರತ್, ಎಷ್ಟು ಹೊತ್ತು ಮೀಟಿಂಗ್ ಆಯ್ತು? ಇಬ್ರೇನಾ, ಸಚಿವರು ಯಾರಾದರೂ ಇದ್ರ ಜೊತೆಗೆ? ರಕ್ಷತ್, ಹೌದು, ಸಹಜವಾಗಿ ನಿರೀಕ್ಷೆಯಂತೆ ಡಿಕೆ ಈ ಒಂದು ಘಟನೆಗೆ ವಿಚಾರಕ್ಕೆ ಅಂದ್ರೆ ಏನು ಪವರ್ ಶೇರಿಂಗ್ ಚರ್ಚೆಗಳಾಗ್ತಾ ಇದೆ. ಇದರ ಮಧ್ಯೆ ಇವತ್ತು ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರು ಬೇರೆ ಬೇರೆ ಸಮಯದಲ್ಲಿ ಅವರು ಆಗಮಿಸಿರುವಂತದ್ದು. ಆರಂಭದಲ್ಲಿ ಹೋಟೆಲ್ಗೆ ಹೋದಂತ ಕೆ.ಸಿ. ವೇಣುಗೋಪಾಲ್ ಅಲ್ಲಿಂದ ನೇರವಾಗಿ ಯೂನಿವರ್ಸಿಟಿಯ ಖಾಸಗಿ ಗೆಸ್ಟ್ ಹೌಸ್ ಏನಿದೆ, ಕಾವೇರಿ ಗೆಸ್ಟ್ ಹೌಸ್ ಏನಿದೆ, ಅಲ್ಲಿ ಗೆಸ್ಟ್ ಹೌಸ್ ಏನಿದೆ, ಆ ಗೆಸ್ಟ್ ಹೌಸ್ಗೆ ಹೋಗ್ತಾರೆ. ಆ ಗೆಸ್ಟ್ ಹೌಸ್ಗೆ ಹೋದ ನಂತರ ಸ್ವಲ್ಪ ಹೊತ್ತಿನಲ್ಲಿ ಶಾಸಕರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಅಲ್ಲಿಗೆ ಎಂಟ್ರಿ ಆಗಿರುವಂತದ್ದು. ಸುಮಾರು ಒಂದು 10 ರಿಂದ 15 ನಿಮಿಷಗಳ ಕಾಲ ಅವರು ಅಲ್ಲಿ ಜೊತೆಯಾಗಿದ್ರು. ಒಂದಷ್ಟು ಹೊತ್ತು ಚರ್ಚೆಗಳಾಗಿದೆ, ಒಂದಷ್ಟು ಹೊತ್ತು ಮಾತುಕತೆಗಳಾಗಿದೆ. ಸಹಜವಾಗಿ ಈಗಿನ ಈ ವಿದ್ಯಮಾನಕ್ಕೆ ನಾವು ಗಮನಿಸ್ತಾ ಹೋದ್ರೆ ಬೇರೆ ಯಾವುದನ್ನು ಕೂಡ ಅವರು ಮಾತನಾಡ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅದರ ಜೊತೆಗೆ ಒಂದು ಇರುಸು ಮುರುಸಾಗುವಂತಹ ಘಟನೆಗೂ ಕೂಡ ಸ್ವತಃ ಕೆ.ಸಿ. ವೇಣುಗೋಪಾಲ್ ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಾಕ್ಷಿಯಾದ್ರು. ಅಂದ್ರೆ ಅವರು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಡಿಕೆಶಿ ಪರ ಘೋಷಣೆಗಳು ಹೆಚ್ಚಾಗಿತ್ತು. ಒಂದು ಹಂತಕ್ಕೆ ಅವರು ಏರ್ಪೋರ್ಟ್ ನಿಂದ ಹೊರಗಡೆ ಹೋಗೋದಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ, ಅಂದ್ರೆ ಆರಂಭದಲ್ಲಿ ಅದೊಂದು ಆಗ್ರಹಗಳ ರೀತಿಯಲ್ಲಿ ಕಂಡು ಬಂದ್ರು ಕೂಡ ಆ ಬಳಿಕ ಒಂದು ರೀತಿಯಲ್ಲಿ ಮುತ್ತಿಗೆ ಹಾಕಿದ ರೀತಿಯಲ್ಲಿ ಕಾರ್ಯಕರ್ತರು ಅಲ್ಲಿ ವರ್ತನೆಯನ್ನ ಮಾಡಿದ್ರು. ಆ ಬಳಿಕ ಮೇಲೆ ಸಿದ್ದರಾಮಯ್ಯನವರು ಬರುವಾಗ ಅವರ ಬೆಂಬಲಿಗರು ಸಿದ್ದು ಪೂರ್ಣಾವಧಿ ಸಿಎಂ ಅನ್ನುವಂತಹ ಒಂದು ಘೋಷಣೆಗಳನ್ನ ಕೂಗಿದ್ರು. ಒಟ್ಟಾರೆಯಾಗಿ ಏನಂದ್ರೆ ಎರಡು ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳ ಮೂಲಕ ಒಂದು ರೀತಿಯಲ್ಲಿ ಜನರಿಗೆ ಸಂದೇಶಗಳನ್ನ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕರಾವಳಿಯ ರಾಜಕಾರಣದಲ್ಲಿ ನಾವು ಒಗ್ಗಟ್ಟಾಗಿಲ್ಲ ಅನ್ನುವಂಥದ್ದನ್ನ ತೋರಿಸುವಂತ ಬಹಳ ಪರೋಕ್ಷ ಬೆಳವಣಿಗೆಗಳಿಗೆ ಇವತ್ತು ಮಂಗಳೂರಿನ ಏರ್ಪೋರ್ಟ್ ಸಾಕ್ಷಿಯಾಯಿತು. ಬಹುಶಃ ಇವತ್ತು ನೇರವಾಗಿ ಅವರು ಬಂದ್ರು, ಅಲ್ಲಿ ಒಂದಷ್ಟು ಹೊತ್ತು ಮಾತುಕತೆಗಳನ್ನ ನಡೆಸಿದ್ರು. ಸಹಜವಾಗಿ ಸಿದ್ದರಾಮಯ್ಯನವರು, ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ತಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅವರ ಜೊತೆಗೆ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಯಾವ ರೀತಿ ಹೈಕಮಾಂಡ್ಗೆ ಈ ಸಂದೇಶಗಳು ಹೋಗಬೇಕು ಮತ್ತು ಹೈಕಮಾಂಡ್ ಈ ಒಂದು ಅಂದ್ರೆ ಈಗಿನ ವಿವಾದಗಳ ಮಧ್ಯೆ ಯಾವ ರೀತಿ ಒಗ್ಗಟ್ಟನ್ನ ಕಾಯ್ದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನ್ ಕೊಟ್ಟಿರುವಂತ ಸಂದೇಶಗಳೇನಿದೆ ಅವುಗಳನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತ ಕೆಲಸವನ್ನ ಕೂಡ ಕೆ.ಸಿ. ವೇಣುಗೋಪಾಲ್ ನಡೆಸಿದ್ದಾರೆ ಅನ್ನುವಂಥದ್ದು. ಆದ್ರೆ ಪೂರ್ಣವಾಗಿ ಅಂದ್ರೆ ಹೆಚ್ಚೊತ್ತು ಅವರಿಗೆ ಸಿಕ್ಲಿಲ್ಲ ಅವಧಿ. ನೇರವಾಗಿ ಈಗ ಕೆ.ಸಿ. ವೇಣುಗೋಪಾಲ್ ಕಾರ್ಯಕ್ರಮದ ವೇದಿಕೆಗೆ ಬಂದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಬರ್ತಾರೆ. ಹಾಗಾಗಿ ಮುಂದೆ ಈ ಕಾರ್ಯಕ್ರಮ ನಡೀತಾ ಇರುವಂತದ್ದು ನಾರಾಯಣಗುರು ಮತ್ತು ಗಾಂಧಿ ಸಂವಾದದ ಶತಮಾನೋತ್ಸವದ ಭಾಗವಾಗಿ. ಆದ್ರೆ ಮೇಲ್ನೋಟಕ್ಕೆ ಇದು ನಾರಾಯಣಗುರುಗಳ ಕಾರ್ಯಕ್ರಮವಾಗಿ ಕಂಡ್ರೂ ಕೂಡ ಅಹಿಂದ ನಾಯಕರುಗಳ ಒಂದು ಒಗ್ಗಟ್ಟು ಪ್ರದರ್ಶನದ
ರೀತಿಯಲ್ಲೂ ಕೂಡ ಕಾಣ್ತಾ ಇದೆ. ಯಾಕಂದ್ರೆ ಈ ಭಾಗದ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಮತ್ತು ದಲಿತ ಸಮುದಾಯದ ಅನೇಕ ನಾಯಕರುಗಳು ಅದರ ಜೊತೆಗೆ ಕಾರ್ಯಕರ್ತ ವಲಯ ಏನಿದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ವತಃ BK ಹರಿಪ್ರಸಾದ್, ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ನಂಟಿರುವಂತಹ ನಾಯಕ BK ಹರಿಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತದ್ದು. UT ಖಾದರ್ ಅವರ ಸ್ವಕ್ಷೇತ್ರ ಉಳ್ಳಾಳ ಮತ್ತು ಅದರ ಕ್ಷೇತ್ರದ ಕೊಣಾಜಿಯಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತದ್ದು. ನಾವು ಉದ್ದಕ್ಕೂ ನೋಡಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೆ, ಯಾಕಂದ್ರೆ ಇಲ್ಲಿ ಪಕ್ಷ ಭೇದವನ್ನು ಮರೆತು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಇದರಲ್ಲಿ ಕೇವಲ ಕಾಂಗ್ರೆಸ್ನವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತದ್ದು. ಬಿಜೆಪಿಯವರಿಗೆ ಆಹ್ವಾನ ಇದ್ರೂ ಕೂಡ ಹೆಚ್ಚಿನವರು ಇಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಟ್ಟಿಲ್ಲ. ರಕ್ಷಿತ್, ಥ್ಯಾಂಕ್ ಯು ಭರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.